ದೀಪಿಕಾ ಅನ್ನೋ ಒಂದು ಹುಡುಗಿನ ಒಬ್ಬ ಹುಡುಗ ಎಳೆದಾಡ್ತಾ ಇರ್ತಾನೆ ಮತ್ತೆ ಬಡಿತಾ ಇರ್ತಾನೆ. ಅದನ್ನ ಬೆಟ್ಟದ ಮೇಲಿರೋ ನರಸಿಂಹಸ್ವಾಮಿ ಗುಡಿಗೆ ಬಂದಂತ ಪ್ರವಾಸಿಗರು ವಿಡಿಯೋ ಮಾಡಿ ಪೊಲೀಸರಿಗೆ ಕಳಿಸ್ತಾರೆ. ಆದರೆ ಪೊಲೀಸರು ಆ ವಿಡಿಯೋದಲ್ಲಿ ಸರಿಯಾಗಿ ಏನೂ ಕಾಣಿಸ್ತಾ ಇಲ್ಲ ಅಂತೇಳಿ ಪೊಲೀಸರು ನಿರ್ಲಕ್ಷ್ಯ ಮಾಡಿ ಸುಮ್ಮನಾಗ್ತಾರೆ. ಬಳಿಕ 2 ದಿನದ ನಂತರ ಅದೇ ಪ್ಲೇಸಲ್ಲಿ ಆ ಹುಡುಗಿಯ ಶವ ಪತ್ತೆ ಆಗುತ್ತೆ. ಇದು ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಬರೋ ಮೇಲ್ಕೋಟೆಯಲ್ಲಿ ನಡೆದ ಘಟನೆ. 28 ವರ್ಷದ ದೀಪಿಕಾ ಅನ್ನೋ ಮಹಿಳೆಗೆ ಮದುವೆ ಆಗಿರುತ್ತೆ ಮತ್ತೆ 8 ವರ್ಷದ ಮಗು ಇರುತ್ತೆ. ಇವರು ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಶನಿವಾರ ತಮ್ಮ ಕೆಲಸವನ್ನು ಮುಗಿಸಿ ಸ್ಕೂಟಿಯಿಂದ ತಮ್ಮ ಮನೆಗೆ ಹೋಗ್ತಾ ಇರ್ತಾರೆ. ಅದಾದ ನಂತರ ನಾಪತ್ತೆ ಆದವರು ಶವ ಆಗಿ ಪತ್ತೆ ಆಗ್ತಾರೆ. ಇನ್ನೊಂದು, ಆ ಪ್ರವಾಸಿಗರು ವಿಡಿಯೋ ಮಾಡಿ ಪೊಲೀಸರಿಗೆ ಕಳಿಸ್ತಾರೆ. ಅದೇನೂ ತಪ್ಪಲ್ಲ, ಆದರೆ ಅದೇ ಕ್ಷಣಕ್ಕೆ ಅವರೇ ಹೋಗಿ ಆ ಹುಡುಗಿನ ಕಾಪಾಡ್ಬೋದಿತ್ತು. ಮತ್ತು ಪೊಲೀಸರು ಆ ವಿಡಿಯೋ ಬಂದ ತಕ್ಷಣವೇ ಏನಾದರೂ ಒಂದು ಆ್ಯಕ್ಷನ್ ತೆಗೆದುಕೊಂಡಿದ್ರೆ ಆ ಹುಡುಗಿಯ ಜೀವ ಉಳಿತಿತ್ತು.